ಇವಾಗಿನ ಜನ್ರೇಷನಲ್ಲಿ ಬಿಳಿ ಕೂದಲು ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಫುಲ್ಲು ಬಿಳಿ ಕೂದಲು ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ಅಂತ ನಾನು ಹೋಮ್ ಮೇಡ್ ರೆಮಿಡಿ ಮಾಡ್ತಾಯಿದ್ದೀನಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬೀಟ್ರೂಟ್ ತಗೊಂಡಿದ್ದೀನಿ. ಬೀಟ್ರೂಟ್ ಸಿಪ್ಪೆ ಎಲ್ಲ ತೆಗಿಬೇಕು. ಚೆನ್ನಾಗೆಲ್ಲ ಸಿಪ್ಪೆ ಎಲ್ಲ ತೆಗೆದು ಮತ್ತು ತೊಳೆದು ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು ಫ್ರೆಂಡ್ಸ್. ನಾನೀಗ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈಗ ನಾನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತೀನಿ. ನೀವು ತುರಿದು ಕೂಡ ಹಾಕೋಬೋದು, ಇಲ್ಲಾಂದರೆ ಹೀಗೆ ಕೂಡ ಬೇಗ ರುಬ್ಬೋದು ಅಂತ. ಬೇಗ ಈ ರೀತಿ ರುಬ್ಕೋಬೇಕು. ಈ ಥರ ಪೇಸ್ಟ್ ಮಾಡ್ಕೊಂಡು ನಾವು ಒಂದು ಟೀ ಸೋಸೋ ಕಂಟೈನರಲ್ಲಿ ಸೋಸ್ಕೋಬೇಕು, ಇಲ್ಲಾಂದರೆ ಒಂದು ಬಟ್ಟೆಲಿ ಕೂಡ ನಾವು ಸೋಸ್ಕೋಬೇಕು. ಈ ರೀತಿ ನೀರು ಹಾಕ್ದೇ ರುಬ್ಕೋಬೇಕು. ಈ ರೀತಿ ಬೀಟ್ರೋಟ್ ರಸ ತಗೋಬೇಕು. ಬೀಟ್ರೋಟ್ ರಸ ಎಲ್ಲ ಚೆನ್ನಾಗಿ ಹಿಂಡ್ಕೊಂಡು ನಾವು ನೀರು ಹಾಕ್ದೇ ರುಬ್ಬಬೇಕಲ್ವ. ಅದಕ್ಕೆ ಆದಷ್ಟು ಫುಲ್ಲು ಪೇಸ್ಟ್ ಆಗೋ ತನಕ ರುಬ್ಬಿದ್ರೆ ಆದಷ್ಟು ಸಿಗುತ್ತೆ ನಮಗೆ. 2 ಸ್ಪೂನ್ ಆಗೋಷ್ಟು ಅಥವಾ ಒಂದು ದೊಡ್ಡದು ಹಾಕೊಂಡು ಬೀಟ್ರೋಟ್ ರುಬ್ಬಿದ್ರೆ ಜಾಸ್ತಿನೇ ಸಿಗುತ್ತೆ. ಈಗ ನಾನು ಒಂದು ಕಾಫಿ ಪುಡಿ ತಗೊಂಡಿದ್ದೀನಿ. ನೀವು ಯಾವುದೇ ಬೇಕಾದ್ರೂ ತಗೋಬೋದು. ಬ್ರೂ ಆರು ತಗೋಬೋದು, ಅಲ್ಲ ಮಾಮೂಲಿ ಲೂಸಲ್ಲಿ ಇದೆ ಅಂದರೆ ಅದು ಕೂಡ ತಗೋಬೋದು. ಕಾಫಿ ಪೌಡರ್ ತಗೋಬೇಕು. ಇಲ್ಲಿ ನಾನು ಸನ್ರೈಸ್ ಕಾಫಿ ಪುಡಿ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದೇ ಅದೇ ಅದು ತಗೋಬೇಕು. ಈಗ ನಾನೇನು ಬೀಟ್ರೋಟ್ ರಸ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೇ ಕಾಫಿ ಪುಡಿ ಹಾಕೊಂಡಿದ್ದೀನಿ. ಅಗಸೆ ಬೀಜ ಹಾಕೋಬೇಕು, ಇದು ಕೂಡ ಹಾಕೋಬೇಕು. 2 ಸ್ಪೂನ್ ಆಗೋಷ್ಟು. ನಮ್ಮ ಕೂದಲು ಎಷ್ಟು ಜಾಸ್ತಿ ಇರೋರು ಜಾಸ್ತಿ ಹಾಕೋಬೇಕು. ನಾನು 2 ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಹಾಕೊಂಡು ಇದನ್ನು ಕುದಿಯೋಕ್ಕಿಡಬೇಕು. ಈ ರೀತಿ ಕುದಿಯೋಕ್ಕಿಟ್ಟಾಗ ಅದು ಜೆಲ್ ರೀತಿ ಆಗುತ್ತೆ. ಕಾಫಿ ಪುಡಿ ಮತ್ತು ಅಗಸೆ ಬೀಜ ಎಲ್ಲನೂ ಮಿಕ್ಸ್ ಎಲ್ಲ ಮಾಡ್ಕೊಂಡು, ಅದು ಅಗಸೆ ಬೀಜ ಇರೋದ್ರಿಂದ ಒಂಥರ ಜೆಲ್ ರೀತಿ ಆಗುತ್ತೆ. ನಮಗೆ ತೆಳು ಇರೋವಾಗಲೇ ನಾವು ಅದನ್ನು ಗ್ಯಾಸ್ ಆಫ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವೀಗೆಲ್ಲ ಜೆಲ್ ರೀತಿ ಆದಮೇಲೆ ಗ್ಯಾಸ್ ಎಲ್ಲ ಆಫ್ ಮಾಡಬೇಕು. ಆಫ್ ಮಾಡಿಬಿಟ್ಟು ನಾವು ಈಗಲೇ ಸೋಸ್ಕೋಬೇಕು. ಯಾಕೆಂದರೆ ಇದು ಫುಲ್ಲು ಗಟ್ಟಿ ಆಗ್ಬಿಡುತ್ತೆ. ತಕ್ಷಣ ತೆಳು ಇರುವಾಗಲೇ ನಾವು ಒಂದು ಟೀ ಸೋಸಾ ಇದರಲ್ಲೇ ಸೋಸ್ಕೋಬೇಕು. ಅದು ಇಲ್ಲಾಂದರೆ ಇಳಿಯಲ್ಲ. ಅದು ನೋಡಿ ಆಲ್ರೆಡಿ ನಮ್ಮ ಜೆಲ್ ರೀತಿ ಆಗ್ಬಿಟ್ಟೈತೆ. ಅದಕ್ಕೆ ಅಂತಲೇ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೊಂದು ಸ್ವಲ್ಪ ಕುದಿಸಿ ನಾನು ಮತ್ತೆ ಅದು ಯಾಕೆಂದರೆ ಸಾಕಾಗಲ್ಲ. ಈಗ ನಾನೇನು ಮಾಡಿದ್ದೀನಲ್ಲ ಅದು ನನ್ನ ಕೂದಲಿಗೆ ಸಾಕಾಗಲ್ಲ. ಅದಕ್ಕೆ ಇನ್ನೊಮ್ಮೆ ನಾನು ಗ್ಯಾಸ್ ಮೇಲೆ ಇಟ್ಟು ಕುದಿಸ್ತೀನಿ ಫ್ರೆಂಡ್ಸ್. ಇದಕ್ಕೇ ಒಂದು ಸ್ವಲ್ಪ ನೀರು ಹಾಕಬೇಕು ಅಷ್ಟೇ, ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು. ಒಂದು ಸ್ವಲ್ಪ ನೀರು ಹಾಕಬೇಕು. ಈಗ ನಾನು ಮೆಹಂದಿ ಪೌಡರು ನಾನು ನಿಸಾ ಮೆಹಂದಿ ಪೌಡರ್ ತಗೊಂಡಿದ್ದೀನಿ. ನೀವು ಮಾಮೂಲಿ ಪೌಡರ್ ಕೂಡ ಮೆಹಂದಿ ಪೌಡರ್ ಸಿಗುತ್ತೆ, ಅದನ್ನು ಕೂಡ ತಗೋಬೋದು. ಇಲ್ಲಾಂದರೆ ಈ ರೀತಿ ನಿಸಾನೇ ತಗೊಂಡ್ರು ತುಂಬ ಚೆನ್ನಾಗಿ ಕಲರಿಂಗ್ ಆಗುತ್ತೆ. ಇದು ಬ್ರೌನ್ ಆಗುತ್ತೆ ತುಂಬ ಕಲರ್, ಏಕೆಂದರೆ ಬೀಟ್ರೂಟು ಹಾಕಿರೋದ್ರಿಂದ ಬ್ರೌನ್ ಆಗುತ್ತೆ. ನೀವು ನಿಸಾದು ಬ್ರೌನರ್ ತಗೋಬೋದು, ಇಲ್ಲಾಂದರೆ ಬ್ಲ್ಯಾಕರ್ ತಗೋಬೋದು. ನನಗೆ ತುಂಬ ಬ್ರೌನ್ ಕಾಣಿಸಿದ್ರೆ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ಮೀಡಿಯಮ್ಗೆ ಬ್ಲ್ಯಾಕ್ ತಗೊಂಡಿದ್ದೀನಿ. ನೀವು ಕೂಡ ಯಾವುದಾದ್ರೂ ನಿಸಾದು ಪೌಡರ್ ತಗೋಬೋದು, ಮೆಹಂದಿ ಪೌಡರ್ ತಗೋಬೋದು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ಅದು ಬಿಸಿ ಆರ್ತಾ ತುಂಬ ಜೆಲ್ ರೀತಿ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಬೇಗನೆ ನಾವೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು 2 ಅವರ್ ಇಡಬೇಕು. 2 ಅವರು ಅಥವಾ ಓವರ್ ನೈಟು ಇಡಬೇಕು. ಇಟ್ಟಷ್ಟು ತುಂಬ ಕಲರಿಂಗ್ ಆಗುತ್ತೆ ಫ್ರೆಂಡ್ಸ್. ನಾನಿಲ್ಲಿ 2 ಅವರ್ ಇಟ್ಟಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಕಪ್ಪಾಗಿದೆ ಅಲ್ವಾ. ಇದನ್ನು ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು. ಓವರ್ ನೈಟ್ ಇಟ್ಟಷ್ಟು ಇನ್ನೂ ತುಂಬಾ ಚೆನ್ನಾಗಿ ಕಲರಿಂಗೂ ಆಗುತ್ತೆ ಮತ್ತು ಶೈನಿಂಗ್ ಬರುತ್ತೆ. ಕೂದಲು ಕೂಡ ಸಿಲ್ಕಿಯಾಗಿರುತ್ತೆ ಫ್ರೆಂಡ್ಸ್. ಈಗ ನಾನು ಕೂದಲನ್ನ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ವೈಟ್ ಆಗಿದೆ ಅಂತ. ತುಂಬಾ ವೈಟ್ ಆಗಿದೆ ನನ್ನ ಕೂದಲಂತೂ. ಅದಕ್ಕೆ ನೋಡಿ ಎಷ್ಟು ತೋರಿಸ್ತಾ ಇದ್ದೀನಲ್ಲ ನೋಡಿ. ಮತ್ತು ಶೈನಿಂಗೂ ಆಗಿದೆ. ನಾನು ಇದೇ ರೀತಿ ವಾರದಲ್ಲಿ 1 ದಿನ ಮಾಡ್ತೀನಿ ಅಥವಾ 15 ದಿನಕ್ಕೊಂದ್ಸರಿ ಈ ರೀತಿ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ನಾನು ಸ್ವಲ್ಪನೇ ಒಂದು ಬ್ರಷ್ ಸಹಾಯದಿಂದ, ಬ್ರಷ್ ಇರುತ್ತಲ್ಲ, ಹಳೆ ಬ್ರಷ್ ಇರುತ್ತಲ್ಲ, ಅದರ ಸಹಾಯದಿಂದ ಹಾಕಬೇಕು. ಇಲ್ಲಾಂದರೆ ಕೈಯೆಲ್ಲ ಕಪ್ಪಾಗ್ಬಿಡುತ್ತೆ. ಒಂದು ಸ್ವಲ್ಪನೇ ಬಿಡಿಸ್ಕೊಂಡು ಭಾಗ ಮಾಡ್ಕೊಂಡು ಈ ರೀತಿ ಅಪ್ಲೈ ಮಾಡೋದ್ರಿಂದ ಎಲ್ಲಿ ವೈಟ್ ಏರ್ ಇರುತ್ತೋ ಅದೆಲ್ಲ ಅಪ್ಲೈ ಮಾಡೋದ್ರಿಂದ ನಮಗೆ ಕೂದಲು ಕೂಡ ಕಲರ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ನಾನು ಎಲ್ಲನೂ ಅಪ್ಲೈ ಮಾಡಿದ್ದೀನಿ. ಈಗ
ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಸ್ನಾನ ಮಾಡಬೇಕು. ಆದಷ್ಟು ತಣ್ಣೀರಲ್ಲೇ ಸ್ನಾನ ಮಾಡಿ. ತುಂಬ ಚೆನ್ನಾಗಿ ಕಲರಿಂಗೂ ಆಗುತ್ತೆ ಮತ್ತು ಶೈನಿಂಗ್ ಬರುತ್ತೆ ಮತ್ತು ಕೂದಲು ಕೂಡ ಬೆಳೆಯುತ್ತೆ ಫ್ರೆಂಡ್ಸ್. ಈಗ ನೋಡಿ ನಂದು ಸ್ವಲ್ಪ ಸ್ವಲ್ಪ ಬ್ರೌನಿಸ್ ಆಗಿದೆ. ಒಣಗಿದ ಮೇಲಂತೂ ತುಂಬ ಶೈನಿಂಗಾಗಿ ಕೂಡ ಕಾಣಿಸುತ್ತೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.